ನಾವಾಗಲೇ ಮಾತಾಡ್ತಾ ಇದ್ವಿ ಉದ್ಧವ್ ಠಾಕ್ರೆ ಅವ್ರ ನಡೆ ಏನು ಅಂತ ಹೇಳಿ ಏನು ಮಾಡ್ಬೋದು ಅಂತೇಳಿ ಹೋಗ್ತಾರಾ ಇಲ್ವಾ ಅನ್ನುವ ಕುತೂಹಲ ಇತ್ತು. ಆದರೆ ಮತ್ತೊಂದು ಕಡೆ ಇಂಡಿ ಕೂಟಕ್ಕೆ ಸಭೆಯನ್ನು ನಡೆಸೋದಕ್ಕಿಂತ ಮುಂಚಿತವಾಗಿ ಬಿಗ್ ಶಾಕ್ ಒಂದು ಎದುರಾಗಿದೆ. ಏನದು ಆ ಬಿಗ್ ಶಾಕ್? ಇಂಡಿ ಕೂಟದ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಭೆ ಆರಂಭಕ್ಕೂ ಮುನ್ನವೇ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಸಂಜೆ ಇಂಡಿ ಕೂಟದ ಮೀಟಿಂಗ್ಗೆ ಉದ್ಧವ್ ಠಾಕ್ರೆ ಗೈರಾಗಲಿದ್ದಾರೆ. ಮೊದಲ ಸಭೆಗೆ ಅವರು ಗೈರಾಗ್ತಿದ್ದಾರೆ. ಸರ್ಕಾರ ರಚನೆಗೆ ತಯಾರಿ ಮಾಡಿಕೊಳ್ತಿರುವಂತ ಇಂಡಿ ಕೂಟಕ್ಕೆ ಇದೊಂದು ರೀತಿಯಲ್ಲಿ 100 ಕಿಲೋಮೀಟರ್ 160 ಕಿಲೋಮೀಟರ್ ಓಡ್ತಾ ಇದ್ದಂಥ ವೆಹಿಕಲ್ಗೆ, ಸ್ಪೀಡಲ್ಲಿ ಓಡ್ತಾ ಇರುವಂಥ ವೆಹಿಕಲ್ ಗಾಡಿಗೆ ಸಡನ್ ಬ್ರೇಕ್ ಆಗ್ದಂಗಿದೆ. ನೋಡಿ, ಹಿಂದೆ ಅನೇಕ ಈ ಒಕ್ಕೂಟದ ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚಿಕೊಂಡಂತವರು ಉದ್ಧವ್ ಠಾಕ್ರೆ ವಿದೌಟ್ ಫೇಲ್. ಆದ್ರೆ ಇವತ್ತು ಮೊದಲ ಸಭೆಯಲ್ಲೇ ಯಾಕೆ ಗೈರಾಗ್ತಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬಲವಾದ ಕಾರಣ ಏನಾದ್ರೂ ಇದೆಯಾ? ಮತ್ತೊಂದ್ ಕಡೆ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಾ ಇರೋದು ಉದ್ಧವ್ ಠಾಕ್ರೆ ಬದಲಿಗೆ ಸಂಜಯ್ ರಾವತ್ ರಿಪ್ರೆಸೆಂಟ್ ಮಾಡ್ತಾರೆ ಅನ್ನುವಂಥದ್ದಿದೆ. ಆದ್ರೆ ಯಾಕೆ ಉದ್ಧವ್ ಠಾಕ್ರೆ ಬರ್ತಾ ಇಲ್ಲ, ಏನ್ ಕಾರಣ ಇರಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಕಸರತ್ತು, ಸರ್ಕಾರ ರಚನೆ ಕಸರತ್ತು. ಅಂಗ ಪಕ್ಷಗಳು ಯಾವ್ದಾದ್ರು ಎಷ್ಟೆಷ್ಟು ಅಂತ ನಿಮಗೆ ನಂಬರ್ ತೋರಿಸ್ತಾ ಇದೀವಿ. JDU 12, NDA ಅಂಗ ಪಕ್ಷಗಳು, NDA ಅಂಗ ಪಕ್ಷಗಳು, ಶಿವಸೇನೆ LJP ಬಳಿ 5 ಇದೆ. ಪಾಸ್ವಾನ್, ಚಿರಾಗ್ ಪಾಸ್ವಾನ್ ಬಳಿ ಇರುವಂಥದ್ದು. JDS 2, RLD 2, NCP 1, JSP 2. ಇವು ಇಂಡಿ ಒಕ್ಕೂಟದ ಅಂಗ ಪಕ್ಷಗಳು. ಅವು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಕೆ, ಈಗ ಉದ್ಧವ್ ಠಾಕ್ರೆ ಅವರು ಬರ್ತಾ ಇಲ್ಲ, ರಿಮೂವ್ ಮಾಡಿ. ಕೂಡ ಇಂಡಿಯಾ ಒಕ್ಕೂಟದ ಅಂಗ ಪಕ್ಷಗಳು. ಇಂಡಿಯಾದಲ್ಲ, ಅದು ಮಿಸ್ಟೇಕ್ ಆಗಿದೆ. ಇದೆ 240. ಅದಕ್ಕೆ ಮ್ಯಾಜಿಕ್ ನಂಬರ್ ರೀಚ್ ಆಗಬೇಕು ಅಂದರೆ ಇನ್ನು 33 ಬೇಕು. 33 ಬೇಕಿದೆ. ನೋಡಿ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನಿನ್ನೆ ನಡೆದಂಥ ಸುದ್ದಿಗಳು ನೋಡಿ. ಈಗ ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ನಾಯಕರು ಆಗಮಿಸ್ತಿದೆ ಅಂತೇಳಿ. ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. 6 ಗಂಟೆಗೆ ಇಂಡಿ ಒಕ್ಕೂಟದ ಸಭೆ ನಡೆಯುತ್ತೆ. ಸಭೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಒಬ್ಬೊಬ್ಬರೇ ನಾಯಕರು ಈಗ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಆಗಮಿಸ್ತಾರೆ. ಈ ಸಭೆ ಹಲವು ವಿಚಾರಗಳಿಗೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಸರ್ಕಾರ ರಚನೆ ಮಾಡಬೇಕಾ ಮಾಡಬಾರ್ದಾ? ಮಾಡಬೇಕು ಅಂತಂದ್ರೆ ಯಾರ್ಯಾರ ಬಲ ನಮಗೆ ಸಿಗುತ್ತೆ, ಯಾರ್ಯಾರ ಬೆಂಬಲ ಸಿಗುತ್ತೆ, ಬೆಂಬಲ ಕೊಡುವಂತವ್ರು ಏನ್ ಡಿಮ್ಯಾಂಡ್ ಇಡ್ತಾರೆ, ಹೀಗೆ ಹತ್ತು ವಿಚಾರಗಳಿದೆ. ಮೊದಲಿಗೆ ಫಸ್ಟ್ ಇಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು ಪ್ರಧಾನಿ ಯಾರಾಗ್ತಾರೆ. ಪ್ರಧಾನಿ ಬೆಂಬಲ ಕೊಟ್ರೆ ತಾನೇ ಪ್ರಧಾನಿ ಮುಂದಿನ ಕೇಳ್ತಾರೆ, ಬೆಂಬಲ ಕೇಳ್ತಾರೆ. ನಾವು ಬೆಂಬಲ ಕೊಡ್ತೀವಿ, ನಮಗೆ ನಾವು PM ಆಗ್ತೀವಿ ಅಂತೇಳಿ ಅವ್ರು ಕೇಳುವಂಥ ಸಾಧ್ಯತೆಗಳಿದೆ. ಡಿಮ್ಯಾಂಡ್ ಮಾಡೋದಕ್ಕೇನು, ಡಿಮ್ಯಾಂಡ್